ಹಾಯ್ ಹಲೋ ನಮಸ್ಕಾರ. ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಆರಾಮದಿರಿ ಅನ್ಕೊತೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ನಮ್ಮ ಅಡಿಕೆ ತೋಟ ಶುಂಠಿ ಅದ್ರ ಬಗ್ಗೆ ಅಲ್ಲೇ ತೋರ್ಸೋಣ, ಅದು ಹೆಂಗೆ ಐತಿ ಅನ್ನೋದನ್ನು ನೀವು ನೋಡಲಿ ಅಂತೇಳಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ. ಬರೀ ಇವತ್ತಿನ ಡೇ ಹೆಂಗಿರ್ತೈತೆ ಅನ್ನೋದನ್ನು ನೋಡೋಣ ಅಂತ. ಸಿರಿಗೆ ಒಂದು ಹೊಸ ಡಾಲ್ ತಗೊಟ್ಟಿದ್ದಾರೆ, ಅದ್ರ ಜೊತೆ ಆಟ ಆಡತ್ತಾಳ, ಅದಕ್ಕೊಂದು ಹೆಸರು ಇಟ್ಟಾಳ ನೋಡ್ರಿ. ಹೌದಲ್ಲ, ಎಷ್ಟು ಚಂದ ಹುಡುಕಿ. ಯಾರಿಗೆ ಸಾನು ನಾಕಿ. ಹಾಯ್, ವೇರ್ ಆರ್ ಯು ಗೋಯಿಂಗ್? ಅಡಿಕೆ ತೋಟ ಬಾ ಹೋಗೊಂಡ್ರೆ ನಡಿ. ಬಾಯ್, ಹೋಗ್ಬರ್ಯಾ? ಸಿರಿ ಮೇಲ್ ಮೇಲ್. ಹಾಯ್ ಹಾಯ್ ರವೀಣ. ನಾವೀಗ ಆಲ್ರೆಡಿ ಎಲ್ಲಿ ಹೊಂಟೇವಿ ಅನ್ನೋದು ನಿಮಗೆ ಗೊತ್ತೈತಿ ನೋಡ್ರಿ. ನೇಚರ್ ಅಂತೂ ಭಾಳ ಫುಲ್ ಮಸ್ತ್ ಗ್ರೀನ್ ಗ್ರೀನ್ ಗ್ರೀನ್. ಎಲ್ಲರೂ ಬಿತ್ತಿ ಆಮೇಲೆ ಮಳೆ ಬಿಸಿಲು ಇಲ್ಲ, ಚಂದ ಐತಿ ವೆದರ್. ವರ್ಷಕ್ಕೆ ಒಂದ್ಸತಿ ಅಷ್ಟೇ ತೋಟಕ್ಕೆ ಹೋಗ್ತೇವ್ರಿ, ಹಾಗಾಗಿ ನೋಡ್ಕೊಂಬರೋಣ. ಆಮೇಲೆ ಏನೋ ಅಡಿಕೆ ಗಿಡನ ಎಲ್ಲ ದೊಡ್ಡ ದೊಡ್ಡವಾಗ್ಯಾವಂತ ಅಂಥೇಳಿ ಹೊಂಟೇವ್ರಿ ಹೊಲಕ್ಕೆ. ಎಲ್ಲೆಲ್ಲೇ ಏನೇನು ಹಾಕ್ಯಾರ, ಆಮೇಲೆ ನಮ್ಮದು ಹೊಲಕ್ಕೆ ಹೋಗೋದು ರೋಡು ಅದೆಲ್ಲನೂ ಈ ಬ್ಲಾಗ್ ಒಳಗೆ ನೀವು ನೋಡ್ಬೋದು. ಅಲ್ಲಿ ಕಾಣಿಸತ್ತೈತಲ್ರಿ, ಅದು ಬೆಳವತ್ತಿ ಕೆರೆ. ಅದು ಹಾನಗಲ್ ಆಮೇಲೆ ಶಿಗ್ಗಾಂವ್ ತಾಲೂಕು, ಎರಡು ತಾಲೂಕಿಗೂ ಸಂಬಂಧಪಟ್ಟಿರೋದ್ರಿ ಅದು. ಈ ಕಡೆ ಎಲ್ಲ ಈಗ ನೋಡ್ರಿ ಮಳೆಯಾಗಿ ಫುಲ್ ಹಳ್ಳ ದಾಡ್ಕೊಂಡು ಹೋಗಂಗೆ ಆಗತ್ತೈತಿ. ಈಗ ಇನ್ನೂ ರೋಡ್ ಆಗಿಲ್ರಿ. ಇದು ಒಂದು ಊರು ಬರ್ತೈತಿಲ್ಲ ನೆಕ್ಸ್ಟ್ ರಾಮಪುರ ಅಂತೇಳಿ, ಆದರೂ ಇದನ್ನು ರೋಡ್ ಮಾಡಿಲ್ಲ, ಮಾಡ್ಬೋದು. ಇದು ಮೊದಲಿಗೆ ನಾವು ಸಣ್ಣವ್ರಿಂದ ಬರುವಾಗ ಇನ್ನೂ ಸಣ್ಣದಿತ್ತು ರೀ ರೋಡ್. ಇವಾಗ ಒಂದು ಸ್ವಲ್ಪ ಅಗಲಾರ ಆಗೈತಿ, ಭಾಳ ಸಣ್ಣ ಸಣ್ಣ ಹೆದರಿಕೆ ಬರೋದು ಹೋಗಕ್ಕೆ. ಅದು ಕೆರೆ ಕಾಣತ್ತಲ್ಲ, ಅಲ್ಲಿನೂ ಆಗೈತೆ ಅಲ್ಲಿ ಹೋಗೋದಾದ್ರೆ ಅಲ್ಲಿಗೆ ಸೀನ್ ಕ್ಯಾಪ್ಚರ್ ಮಾಡ್ತೀನಿ. ನಾವು ಬಂದೇವಿ ಈಗ ನಮ್ಮ ಹೊಲಕ್ಕೆ. ಹೊಲ ಹೋದ್ರಿ ಆ ಕಡೆ ಬಸ್ ಬರುವಾಗ ಕ್ಯಾಪ್ಚರ್ ಮಾಡ್ತೀರಿ. ಶುಂಠಿ ಹಾಕ್ಯಾರಿ ಅಂದ್ರೆ ಇಲ್ಲೇ ಅಪ್ಪಾಜಿ ಅಣ್ಣ ತಮ್ಮಗಳು ಅದೆಲ್ಲ ಇರೋದ್ರಿಂದ ಡಿವೈಡ್ ಆಗಿ, ಮತ್ತು ಅವ್ರ ಅಣ್ಣ ತಮ್ಮಗಳು ಅದೆಲ್ಲ ಹಿಂಗೆ ಡಿವೈಡ್ ಮಾಡ್ಕೊಂಡಾರ. ಅಲ್ಲಿ ಶುಂಠಿ ಇತ್ತಲ್ಲ ಅದು ಅಪ್ಪಾಜಿ ಇರೋಲ್ಲ. ಆದ್ಮೇಲೆ ಈಗ ಬೆಲ್ಲ ದೊಡ್ಡಪ್ಪರು ಬರ್ತಾವೆ. ನೆಕ್ಸ್ಟ್ ಇದು ನಮ್ದು ನರ್ಮನಿ ಬಂತು ನೋಡ್ರಿ, ಎಷ್ಟು ಕ್ಯೂಟ್ ಕಾಣತ್ತೈತೆ ನೋಡ್ರಿ. ದೊಡ್ಡವಾಗ್ಯಾವ್ರಿ. ಹೌದು, ಅಡಿಕೆ ಗಿಡ ಇಲ್ಲೇ ಮೊದಲಿಗೆ ಶುಂಠಿ ಹಾಕಿದ್ರೆ, ಶುಂಠಿ ಜೊತೆಗಿನ ಈ ಅಡಿಕೆ ಗಿಡ ಹಚ್ಚಿದ್ರಿ. ಶುಂಠಿ ತೊಗೊಂಡಾದ್ಮೇಲೆ ಇವು ಅಡಿಕೆ ಗಿಡ ಇಷ್ಟಿಷ್ಟು ದೊಡ್ಡವಾಗ್ಯಾವ. ಅದ್ರೊಳಗನ ಏನೋ ಗೊಂಜಾಳ ಹಾಕ್ಯಾರ. ಹೌದು, ಗೊಂಜಾಳ ಹಾಕ್ಯಾರಿ. ಇವು 2 ವರ್ಷದ ಗಿಡ ರೀ. ಇವು ಇಷ್ಟು ದೊಡ್ಡ ದೊಡ್ಡದಾವು. ನಾವು ಲಾಸ್ಟ್ ಟೈಮ್ ಬಂದಾಗ ಅಂದ್ರೆ ಹೊರಬಿಡು ಬ್ಲಾಗ್ ನೋಡಿರ್ಬೋದು ನೀವು, ಅವಾಗೆಲ್ಲ ಬಂದಾಗ ಭಾಳ ಸಣ್ಣ ಸಣ್ಣವಿದ್ದು. ಈಗ ನೋಡಿರಿ ನನಗಿನ್ನ ಹೈಟ್ ಅದಾವು. ಆ ಕೆರೆ ಕಡೆಗೆ ಹೋಗೋಣ ಅನ್ನೋದಕ್ಕೆ ನಮ್ಮ ತಮ್ಮ ಹ್ಞೂ ಅಂದು ಅಲ್ಲಿ ಕರ್ಕೊಂಡು ಹೊಂಟನ್ರಿ. ನಮ್ಮ ಹೊಲದ ಬಾಜುನ ಇರೋದು ಅದು ಕೆರೆ. ಈಗ ನಾವು ಹೊಂಟಿರೋದು ನೀರು ಈಗ ಅಷ್ಟು ಮಳೆ ಇಲ್ಲಲ್ಲ, ಹಾಗಾಗಿ ಇದು ಈ ಕೆರೆ ಒಳಗನ ಹೋಗ್ಬೋದು. ಆ ಕಡೆಗೆ ನೀರು ಬಂದರೆ ಇದೆಲ್ಲ ಫುಲ್ ಆಗಿರ್ತದೆ. ಇದು ಬೆಳವತ್ತಿ ಕೆರೆ ರೀ, ಅಲ್ಲಿ ಕಾಣಿಸ್ತಿರೋದು. ಈ ಕಡೆಗಿರೋದು ಎಮ್ಮಿಗುಂಡಿ ಇಲ್ಲದ ಫುಲ್ ಎಲ್ಲ ಈಗೇನು ಕಾಣಿಸ್ತೈತಲ್ಲ, ಇದು ಎಮ್ಮಿಗುಂಡಿ ಅಂತ ಹೇಳಿದ್ರು ಹೆಸರು. ಅಲ್ಲೇ ಬರ್ಮಪ್ಪ ಐತಿ. ಪ್ರತಿ ಸಾರಿ ಅಮಾವಾಸ್ಯೆಗೆ ಆಮೇಲೆ ಹಿಂಗೆ ಹಬ್ಬ ಅದಕ್ಕೆಲ್ಲ ಎಡಿ ತೊಗೊಂಬರ್ತಾರೆ, ಕೈ ಮುಕ್ಕೊಳ್ರಿ. ಇದೆಲ್ಲ ಫುಲ್ ತುಂಬಿ ಆದಮೇಲೆ ಆ ಕಡೆ ಈ ಕಡೆ ನೀರು ಬರ್ತಾವೆ, ಫುಲ್ ಆಗಿರ್ತೈತಿ, ಹಂಗೆ ಹೋಗೋಕೆ ಬರೋಂಗಿಲ್ಲ. ಬಟ್ ಮಳೆ ಕಡಿಮೆ ಐತಲ್ಲ, ಹಾಗಾಗಿ ಅಡ್ಡಾಡ್ಬೋದು. ಸಾಹಸ ಮಾಡತ್ತನ್ರಿ ನಮ್ಮ ನವೀನ. ಮೊಬೈಲ್ ಒಳಗೆ ಇದು ಕಾಣತಿಲ್ಲ, ಭಾಳ ಹೈಟ್ ಐತಿ. ಅದ್ರೊಳಗೆ ಬೈಕ್ ತೊಗೊಂಡು ಬಂದ. ಇಲ್ಲೆಲ್ಲ ಫುಲ್ ಆಗಿರ್ತೈತಿ ಮಳೆ ಬಂದಾಗ. ಈ ಕಡೆಗೆ ಇರೋದು ಕೆರೆ, ಈ ಕಡೆ ಹೊಲಗಳು ಅದಾವು. ತೋಟ, ಅಡಿಕೆ ತೋಟ, ಮಾವಿನ ತೋಟ, ತೆಂಗಿನ ಗಿಡದ ತೋಟ ಎಲ್ಲ ಥರನೂ ಅದಾವ್ರಿ ಇಲ್ಲೇ. ಇವು ಯಾರ್ಯಾರು ಗೊತ್ತಿಲ್ಲ ನನಗೆ. ನಾ ಈ ಕೆರೆ ಸಂಬಂಧ ತೋರಿಸಿರತ್ತಂತ ಈ ಕಡೆ ಬಂದ್ವಿ. ನಾವು ಮೊದಲಿಗೆ ಇಲ್ಲೆಲ್ಲ ಬರ್ತಿದ್ವಿ, ಅವಾಗ ಸಣ್ಣವ್ರು ಇರ್ತಾಗ. ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಇಲ್ಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋ ಮುಂದೆ ಹಾಸಿಗೆ ಹೋಗ್ಯಾಕ ಅವಾಗೆಲ್ಲ ಬರ್ತಿದ್ವಿ. ಆಮೇಲೆ ಸಂಕ್ರಮಣಕ್ಕೂ 1-2 ಸತಿ ಬಂದೇವಿ. ಇನ್ನೂ ಅಷ್ಟು ನೀರಿಲ್ಲ, ಫುಲ್ ತುಂಬಿರ್ತೈತೆ ರೀ ಇದು. ಸಣ್ಣವ್ರು ಇದ್ದಾಗನೇ ಎಲ್ಲ ಫುಲ್ ಮೆಮೊರೀಸ್. ಬಿಸಿಲು ಇರೋದ್ರಿಂದ ಸಿರಿ ಕರ್ಕೊಂಡು ಆ ಕಡೆ ಹೋಗೋದು ಬೇಡ ಅಂಥೇಳಿ ಈ ಕಡೆಗೆ ಬಂದ್ವಿ ರೀ. ಭಾಳ ಬಿಸಿಲಿತ್ತು ಆ ಕಡೆ ಎಲ್ಲ, ಬಿಸಿಲೈತಿ ಸ್ವಲ್ಪ. ಆಮೇಲೆ ಮಲ್ದಾಣ ಏನು ಅಂಥೇಳಿ ಕರ್ಕೊಂಡು ಹೋಗಲಿಲ್ಲ ಆ ಕಡೆ ಫುಲ್. ಅಷ್ಟೇ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ವಿ ನೋಡಿರಿ. ಕ್ಯಾಮ್ರಾ ನೋಡೋದಕ್ಕೆ ಹಾಯ್ ಹೇಳ್ತಾಳೆ. ಈಗ ನೀರಂದ್ರೆ ಭಾಳ ಇಷ್ಟ ರೀ, ಯಾವಾಗ ನೀರಾಟ ಆಡೇನೆ ಅಂತಾಳೆ. ಬಟ್ ನೀರು
ಗಲೀಜು ಇರೋದ್ರಿಂದ ನಾನು ಬೇಡ ಅಂತ ಹೇಳತ್ತೀನಿ ಇಳಿಯೋದು. ನೋಡಿ ನೀರು ಎಷ್ಟು ಚಂದ ಹರ್ಕೊಂತ ಬರತೈತಿ ಜರಿ ಜರಿಯಾಗಿ. ಏನನ್ರಿ ನೇಚರ ಚಂದ, ಗಿಡ ಮರ ಎಲ್ಲ ಅದಿದ್ರನ ನಾವು. ಆಮೇಲೆ ರೈತ ಮೇನ್ ಇಂಪಾರ್ಟೆಂಟ್, ರೈತ ಅವರಿಂದನೇ ನಮ್ಮ ಜೀವನ. ಹಾಯ್, ಇದು ರೋಡ್ ಇರ್ಲಿಲ್ಲ ರೀ ಮೊದಲಿಗೆ, ಇವಾಗ ಮಾಡ್ಯಾರ ನೋಡ್ರಿ. ಚಂದಾಗ್ಯಾವ ಗಿಡ, ಚಲೋ ಬೆಳೆದಾವು. ಇನ್ನೂ ಈ ಏಜಿಗೆ ಅಂದ್ರೆ 2 ವರ್ಷಕ್ಕೆ ಅಂದ್ರೆ ಸಣ್ಣ ಸಣ್ಣ ಬಿರ್ತಾವಂತೆ ಗಿಡ. ಬಟ್ ಅಪ್ಪಾಜಿರಿ ಅದೆಲ್ಲ ಏನೇನು ಕರೆಕ್ಟಾಗಿ ಫುಡ್ ಅದೆಲ್ಲ ಏನು ಅಂದ್ರೆ ಔಷಧಿ ಅದೆಲ್ಲ ಕೊಡ್ಬೇಕಲ್ಲ, ಅದಕ್ಕೆಲ್ಲ ಕರೆಕ್ಟಾಗಿ ಕೊಟ್ಟಾರ. ಹಾಗಾಗಿ ಚಲೋವಾಗಿ ಬೆಳೆದಾವು. ಮಾಡಿ ಆಟ ಆಡ. ಇಲ್ಲಿ ಏನು ಹೆಗ್ಣದ ಗುದ್ದ ನೋಡ್ರಿ ಎಷ್ಟು ದೊಡ್ಡದೈತಿ. ಇಷ್ಟಿಷ್ಟು ದೊಡ್ಡ ಇದ್ರೆ ಮತ್ತು ಬೆಳೆ ಎಲ್ಲ ಹಾಳು ಮಾಡ್ತಾವ್ರಿ ಇವು ತಿಂದು. ಈ ಕಡೆ ದಿಕ್ಕೆ ತೋರಿಸಿದಲ್ಲ ಅದು ನಮ್ಮ ದೊಡ್ಡಪ್ಪರದು, ನಮ್ಮ ಅಪ್ಪಾಜಿ ಅಣ್ಣ 3ನೇ ತೋರ ಅವ್ರದ್ದು. ಇಲ್ಲಿ ನಮ್ಮ ಅಪ್ಪಾಜಿ ಅಣ್ಣ ತಮ್ಮಗಳು ಅದೆಲ್ಲ 4 ಜನ ರೀ. ಅವರಿಗೆ ಇಲ್ಲಿ ಒಂದು ಕಡೆಗೆ ಇಬ್ರಿಗೆ ಬಂದೈತಿ, ಇನ್ನೊಂದು ಕಡೆಗೆ ಅದಾವ್ರಿ ಆ ಕಡೆ ಬೇರೆ ರೂಟ್ ಅದು, ಅಲ್ಲೇ ಇಬ್ರಿಗೆ ಬಂದಾವು. ಒಂದೇ ಕಡೆಗೆ ಇಲ್ರಿ ನಮ್ಮ ದೊಡ್ಡಪ್ಪರ ಹೊಲ. ಆ ಕಡೆಗೆ ಈ ಕಡೆ ಇಬ್ಬರು, ಆ ಕಡೆಗೆ ಇಬ್ಬರು. ಮನಿನೂ ಅದ ಸೇಮ್. ಇಲ್ಲಿ ಮೊದಲಿದ್ದ ಹಳೆ ಮನೆ ಒಳಗೆ ಇಬ್ರು ಅದಾರ, ಆ ಕಡೆ ಮತ್ತು ಬೇರೆ ಜಾಗ ತೊಗೊಂಡು ಕಟ್ಟಿಸ್ಕೊಂಡು ಅಲ್ಲಿ ಇಬ್ರು ಅದಾರ. ಅಡಿಕೆ ತೋಟದ ಒಡೆಯ ನೋಡ್ರಿ ಏನೋ ಮಾಡತ್ತಾನ. ಇದು ಒಂದು ಕಡೆ ಅಡಿಕೆ ತೋಟ ಆದ್ರೆ ಅಲ್ಲಿಂದ ಅದು ಮಳೆ ಬಂದು ರಾಡಿ ಎಲ್ಲ ಆಗಿರೋದ್ರಿಂದ ಅಲ್ಲಿ ಮೇಲೆ ಬೋರಿನ ಮನೆಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಮತ್ತೊಂದು ರೂಟ ಅದೇ ತೋರಿಸಿದಲ್ಲ ಅದೇ ರೂಟ ಹಿಡ್ಕೊಂಡು ಇಲ್ಲಿ ಬಂದ್ವಿ. ನೋಡ್ರಿ ಇದು ನೋಡ್ರಿ ಬಡ್ಡಿ ಎಷ್ಟು ವೇಟ್ ಹಿಡಿಸ್ತೈತಿ. ನಮ್ಮ ಅಪ್ಪಾಜಿರ ಐಡಿಯಾ ಚಂದ ಐತಿ. ಏನೋ ಒಂದು ಮನೆಗೆ ಏನೋ ಆಗಲಿ ಅವ್ರ ಐಡಿಯಾಸ ಇಷ್ಟು ಚಲೋ ಚಲೋ ಇರ್ತಾವೆ. ಸಿರಿ ತೋಟಕ್ಕೆ ಹೋಗೋದಂದ್ರೆ ಫುಲ್ ನಿದ್ದಿನೇ ಮಾಡಲಿಲ್ಲ ರೀ. ಹೋಗೋಣ ಅಂತೇಳಿ ನಮ್ಮದು ಪ್ಲ್ಯಾನ್ ಈವ್ನಿಂಗ್ ಇತ್ತು ಹೋಗೋದು. ಇವಳ ಸಂಬಂಧನ ಈಗ ಬಂದಂಗಾತ. ಯಾಕಮ್ಮ ಏನದು ಗುಮ್ಮ ಏ ಹಿಡ್ಕೊಂತದ. ಪಪ್ಪಿ ಕೊಡು ಪಪ್ಪಿ ಕೊಡು ಪಪ್ಪಿ ಕೊಡು ಕೊಟ್ಲ. ಇನ್ನೊಂದು ಕೊಡು ಮತ್ತೆ ಹಿಡ್ಕೊಂತ ತಂದಿಲ್ಲ. ಸಾಕು ಅಂಗಿ ನೋಡೋದ್ರದ್ದು. ಸಿರಿ ಪ್ಯಾಂಟ್ ಮಾಮಂದ ಇದೆ. ಹಂಗೆ ಅಲ್ಲ ತಾಡ್ಪಲ್ಲ ಅದು. ವಾವ್, ಫ್ಯಾಷನಬಲ್ ಡ್ರೆಸ್. ಇದರ ಡಿಸೈನರ್ ಬೈ ನಮ್ಮ ಅಪ್ಪಾಜಿ ರೀ. ಬೋರು 2 ಬೋರ್ ಅದಾವ್ರಿ. ಒಂದು ಇಲ್ಲಿ ಕಾಣತೈತಲ್ಲ ಇದೊಂದು, ಇನ್ನೊಂದು ಆ ಕಡೆ ಅಲ್ಲಿ ಅಡಿಕೆ ಗಿಡದ ಅಲ್ಲಿ ಒಳಗೈತಿ. ಅವಾಗಲೇ ಹೋಗಿದ್ವಲ್ಲ ಅಲ್ಲಿ ನೀರಾಕಿತ್ತದ, ಅಲ್ಲೊಂದೈತಿ ನೋಡ್ರಿ. ಎಚ್ಚರಿಕೆ, ಸಿಗೊಂದೂರು ಚೌಡೇಶ್ವರಿ ಕೃಪೆ ಯಾವಾಗಲೂ ನಮ್ಮ ಮೇಲೆ ಐತ್ರಿ. ಈಗ ಶ್ರಾವಣ ಮಾಸದೊಳಗೆ ಹೋಗ್ಬೇಕು ಅಲ್ಲಿಗೂ. ಪ್ರತಿ ವರ್ಷನೂ ಹೋಗ್ತೇವೆ. ಈ ವರ್ಷನೂ ಪ್ಲ್ಯಾನ್ ಐತಿ, ನೋಡ್ಬೇಕು ಏನಾಗ್ತೇವೆ. ಮಿನಿ ಅರಮನೆ ನೋಡ್ರಿ ಎಷ್ಟು ಕ್ಯೂಟ್ ಅಲ್ಲ. ತೋಟದೊಳಗೆ ಈ ಥರದ್ದೊಂದು ಮನೆ ಸಣ್ಣದಾಗಿ ಇದ್ರೆ ಇದು ಪ್ಲ್ಯಾನ್ ಇನ್ನೂ ಬೇರೆ ಥರ ಇತ್ತು ಕಟ್ಸೋದು. ಬಟ್ ಈ ಥರ ಫೈನಲ್ ಆಗೈತಿ. 2 ಬೋರಿನ ಕನೆಕ್ಷನ್ ಇಲ್ಲ ಐತಿ. ಮತ್ತು ಕಾಟು ನಮ್ಮ ನವೀನಿಗಂತೂ ಫುಲ್ ಕಂಫರ್ಟಬಲ್ ಐತಿದೆ. ಅಲ್ಲಿ ನಮ್ಮ ಅಪ್ಪಾಜಿ ಇದ್ದಾಗ ಊಟ ಮಾಡ್ಕೊಂಡು ಬಂದು ಇಲ್ಲಿ ಮುಕ್ಕೊಂಡ್ಬಿಡ್ತಾನೆ. ತೋಟಕ್ಕೆ ಏನೋ ಕೆಲಸಕ್ಕೆ ಏನೋ ಬೇಕಂದ್ರೆ ಎಲ್ಲ ಇಲ್ಲ ಐಟಮ್ಸ್ ಇದಾವೆ. ತಾಯಿ ಎಲ್ಲಮ್ಮ ಮತ್ತು ಮೈಲಾಲಪ್ಪ ನೋಡಿ. ಇಡ್ಲಿ ಗಾರಿ ಎಲ್ಲ ಅದು ಏನೇನು ಬೇಕಲ್ಲ ಸಾಮಾನು ಎಲ್ಲನೂ ಇಲ್ಲೇ ಇಟ್ಕೊಂಡಿರ್ತಾರೆ. ಅದು ನೋಡಿಲಕ್ಕೆ ಹೊರಬೀಡೊಳಗೆ ಮಸ್ತ್ ಎಂಜಾಯ್ ಮಾಡಿದ್ರಿ ನಾವು ಇಲ್ಲೇ ನೋಡ್ರಿ. ಅಂದ್ರೆ ಇಲ್ಲೊಬ್ರು ಅಣ್ಣ ಇದ್ರು ಸುರೇಶ್ ಅಣ್ಣ ಅಂತೇಳಿ, ಅವರೆಲ್ಲ ಇಲ್ಲೇ ಇದ್ರೆ ಈಗ ಹೋಗ್ಯಾರ ಊರಿಗೆ. ಅಡುಗೆಗೆ ಏನೇನು ಬೇಕಲ್ಲ ಎಲ್ಲ ಸಾಮಾನು ಇದ್ವು ಇಲ್ಲಿ. ಮತ್ತೆ ಬರ್ಬೋದ್ರಿ ಅಣ್ಣ. ಹೊರಬೀಡು ಟೈಮ್ನೊಳಗೆ ಇಲ್ಲೇ ಒನ್ ಡೇ ಅಂದರೆ ಬೆಳಗ್ಗೆ ಸೂರ್ಯ ಉದಯ ಆಗೋದೊಳಗೆ ಇಲ್ಲಿಗೆ ಬರ್ತಿದ್ವಿ ರೀ. ಆಮೇಲೆ ಸೂರ್ಯ ಅಸ್ತ ಆಗಿಂದ ಹೋಗ್ತಿದ್ವಿ ಎಲ್ಲರೂ ಫುಲ್ ಫ್ಯಾಮಿಲಿ. ನಮ್ಮ ದೊಡ್ಡಪ್ಪರು ಅಲ್ಲೇ ಆ ಕಡೆ ಹೋಗ್ತಿರ್ಲಿಲ್ಲ ರೀ ಅವರು, ಇಲ್ಲ ಇಲ್ಲಿಗೆ ಬರೋರು. ಎಲ್ಲರೂ ಸೇರಿ ಬರೀ ಎಂಜಾಯ್ ಆಗೋದು ಅವತ್ತು. ಎಲ್ಲರೂ ಒಂದೇ ಕಡೆ ಸೇರಿ ಊಟ ಮಾಡೋದಾಗಲಿ ಆಟ ಆಡೋದಾಗಲಿ ಎಲ್ಲ ಮಸ್ತಿತ್ತು. ಈಗ
ಅಲ್ಲಿ ಮೇಲಿನ ಹೊಲಕ್ಕೆ ಹೋಗೋದ್ರಿ. ಅಂದ್ರೆ ನಮ್ಮ ಅಜ್ಜ ಅವ್ರ ಅಣ್ಣ ತಮ್ಗಳು ಅವರೆಲ್ಲರೂ ಡಿವೈಡ್ ಆಗೋದ್ರಿಂದ ಅವರೆಲ್ಲರೂ ನಮ್ಮ ದೊಡ್ಡಪ್ಪರು ಅವರು ಈ ಕಡೆಗೆ ಅದಾವು. ಈ ಕೆಳಗೆ ಒಂದು ಸ್ವಲ್ಪ ಹೊಲ ಬಂದಿರ್ತೈತಿ ಮತ್ತು ಮೇಲೆ ಕಡೆ ಮತ್ತು ಆ ಕಡೆ ಬೆಳಿತೀವಿ ಹೊಲ. ಅಲ್ಲೇ ಶುಂಠಿ ಹಾಕ್ಯಾರ ಈಗ. ಮತ್ತು ಅಲ್ಲಿ ನೋಡೋಣ ಬರ್ರಿ ಶುಂಠಿ ಹೆಂಗೈತಿ ಏನು ಅನ್ನೋದು. ಇವೆಲ್ಲ ದೊಡ್ಡಪ್ಪರ ಹೊಲ ನೋಡಿರಿ. ಶುಂಠಿ ಫಸ್ಟ್ ಕೆಳಗಿನ ಹೊಲಕ್ಕೆ ಹಾಕಿದ್ರು ಶುಂಠಿನ. ಅಲ್ಲಿ ಅಡಿಕೆ ಇತ್ತಲ್ಲ, ಅಲ್ಲೇ ಹೇಳಿದೆ ಅಲ್ಲ, ಅಲ್ಲಿ ತೆಗೆದು ಆಮೇಲೆ ಮತ್ತು ಆ ಕಡೆ ಹಾಕಿದ್ರು. ಅಲ್ಲಿಂದ ಮತ್ತು ಈಗ ಇಲ್ಲಿ ಹಾಕ್ಯಾರ. 3 ವರ್ಷ ಆಯ್ತು ಶುಂಠಿ ಮಾಡಾತ್ತಾರೆ ಈಗ. ಈ ಥರ ಅದ ನೋಡಿರಿ ಶುಂಠಿ. ಇವು ಎಲ್ಲ ಪೈಪ್ಲೈನ್ ವೇಸ್ಟ್ ಆಗಿರ್ಬೇಕು ಅನಿಸ್ತೈತಿ. ಭಾಳ ಕೆಲಸ ಐತ್ರಿ ಶುಂಠಿದು. ಹಂಗೆ ಮಂತ್ಲಿ ಒಂದ್ಸತಿ ಔಷಧ ತೊಗೊಂಡು ನಿಟ್ಕೊಂಡೇ ಬಿಟ್ಟಿರ್ಬೇಕು ಇದಕ್ಕೆ. ಹಂಗೆ ಹೊಡ್ಯಾಕ ಆಳಂಗೆ ಕರ್ಕೊಂಬರೋದು ನಮ್ಮ ತಮ್ಮ ಅಂದ್ರೆ. ಔಷಧ ಕಳೆ ಅಂತೇಳಿ ಕೆಲಸ ಭಾಳ ಇರ್ತೈತಿ ಶುಂಠಿದು. ಪ್ರಾಫಿಟ್ ಹಂಗೆ ಇರ್ತೈತಿ. ರೇಟ್ ಸಿಕ್ತಂದ್ರೆ ಚಲೋ ಆಕೈತಿ ನೋಡ್ರಿ. ಹೆಂಗೆ ಕೆಳಗೆ ಇಳಕ್ಕೆ ಒಲ್ಲೆ ಅನ್ನೋದಿಲ್ಲ. ಈಗ ಅವ್ರ ಮಮ್ಮನ ಹಿಂಗೆ ಓಡಾಡತ್ತಾಳ. ಆಮೇಲೆ ಇದು ನೋಡಿರಿ ಸ್ಲಿಪ್ಪರ್ ಬಿಟ್ಟು ಶುಂಠಿ ಒಳಗೆ ಹೋಗ್ಬೇಕು ರೀ. ಸ್ಲಿಪ್ಪರ್ ಹಾಕೊಂಡೆಲ್ಲ ಹೋಗಂಗಿಲ್ಲ. ಆಮೇಲೆ ಭಾಳ ಮಡಿ ಉಡಿ ಶುಂಠಿದು. ಇದು ಗುಡ್ಡದ ಹೊಲ ರೀ. ಮತ್ತು ಇಲ್ಲಿ ಒಂದು ಸ್ವಲ್ಪ ಬಂದೈತಿ. ಒಂದೇ ಕಡೆ ಇಲ್ರಿ ಇವ್ರ ಹೊಲ. ಅಲ್ಲೊಂದು ಸ್ವಲ್ಪ ಅಂತೇಳಿ 1-3 ಕಡೆಗೆ ಅದಾವು. ನರಿ ನೋಡಿರಿ, ನರಿ ಹೆಂಗೆ ಓಡಾಡತ್ತಾವ ನರಿ. ಈ ಕಡೆ ಒಂದು ನರಿ ಐತಿರಿ, ತೋರಿಸ್ತೇನೆ ನೋಡಿರಿ. ಆ 3 ನರಿನ ಈ ಒಂದು ನರಿ ಬೆನಿತಿದ್ವಿ. ಇವಾಗ ಮನೆಗೆ ವಾಪಸ್ ಹೊಂಟಿವಿ. ನೋಡಿದ್ರಲ್ಲ ನಮ್ಮ ಜಮೀನು ಏನೇನು ಎಷ್ಟೈತಿ ಅನ್ನೋದು. ಚಲೋ ಐತ್ರಿ. ಬೆಳೆನೇ ಎಲ್ಲ ಚಲೋ. ಆಮೇಲೆ ಗೊಂಜಾಳ ಇನ್ನೂ ಬೆಳಿಬೇಕು. ನವಿಲ ಐತೆ ನೋಡ್ರಿ. ಕನ್ಸಲ್ದನ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮನೆ ಬಂತು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟ್ ಮೀ.